ಶ್ರೀನಿವಾಸ ಗುರೋ ರಾಘವೇಂದ್ರ ಹರೇ ಪಾಂಡುರಂಗ. ಆ ಭಗವಂತ ಇವತ್ತೊಂದು ದಿವಸ ಒಂದು ದೊಡ್ಡ ಭಾಗ್ಯವನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾನೆ. ಯಾಕೆಂದರೆ ವಿಶೇಷ ಇವತ್ತು ಹುಣ್ಣಿಮೆ, ಜೊತೆಗೆ ಶನಿವಾರ, ಎಂಥ ಅದ್ಭುತ ಸತ್ಯನಾರಾಯಣ ಪೂಜೆ. ಶನಿವಾರ ಹೆಚ್ಚಾಗಿ ಆಂಜನೇಯನ ಪೂಜೆ ಅಲ್ವಾ, ಪರಮಾತ್ಮ ಶ್ರೀನಿವಾಸನ ಪೂಜೆ, ಇವೆಲ್ಲವೂ ಕೂಡ ಒಟ್ಟಿಗೆ ಬಂದಿರತಕ್ಕಂಥ ಒಳ್ಳೆಯ ಸುದಿನದಂದು ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಹೋಗೋಣ. ನಾವು ನಿತ್ಯ ಜ್ಞಾನ ಸಹಿತ ಭಜನೋತ್ಸವ ಅಂತೇಳಿ ಪ್ರತಿ ದಿವಸ ಮಾಡ್ತಾ ಇದ್ದೇವೆ. ಪ್ರತಿದಿನ ಭಜನೆ ನಡೆಯುತ್ತೆ. ಕೆಳಗಡೆಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಯಾರ್ಯಾರು ಭಜನೆ ಮಾಡಬೇಕು ಅಂತ ಸುಮಾರು ಜನ ಎಲ್ಲ ನಮ್ಮ ಹಳ್ಳಿ ಸುತ್ತಮುತ್ತ ಹಳ್ಳಿಯಿಂದ ಬಂದಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಒಂದು ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂದರೆ, ನೀವು ಒಂದು 5-6 ಜನ ಸೇರಿಕೊಂಡು ಮನೆಯಲ್ಲಿ ಭಜನೆ ಮಾಡಲಿ. ಭಜನೆಗೆ ಬೇಕಾಗ್ತಕ್ಕಂಥ ಪರಿಕರಗಳನ್ನು ನಾನು ಒದಗಿಸ್ತೀನಿ. ನಿಮಗೆಲ್ಲ ಹೇಗೆ ಹಾಡು ಹೇಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೀವೇನು ಮಾಡಬೇಕು, 5-6 ಜನ ಸೇರಿ ನೀವು ಒಂದು ಹೆಸರನ್ನ ಕೊಟ್ಟರೆ ನಿಮಗೆ ನಾನು ಲೋಡ್ ಮಾಡಿಕೊಂಡು ಹಾಡುಗಳನ್ನ ಕಳಿಸ್ಕೊಡ್ತೀನಿ ವಾಟ್ಸಪ್. ನೀವು ಅದನ್ನು ವಾಟ್ಸಪ್ಪಲ್ಲಿ ಕೂತ್ಕೊಂಡು ಅದನ್ನು ಹಾಡನ್ನ ಕಲ್ತ್ಕೊಂಡು ಹೋಗಿ ಅಷ್ಟೇ. ಬಂದು ಇಲ್ಲಿ ಒಂದು 15 ಹಾಡಾದಮೇಲೆ ಇಲ್ಲಿ ಬಂದು ಒಪ್ಪಿಸಿ. ಇಷ್ಟು ಜನ ಸೇರಿ ಇಲ್ಲಿ ಬಂದು ಒಪ್ಪಿಸಿ ಅಷ್ಟೇ. ಇನ್ನೇನಿಂದ ನಾವು ಅಪೇಕ್ಷೆ ಪಡೋಲ್ಲ. ನೀವೆಲ್ಲ ಪ್ರತಿನಿತ್ಯ ಬನ್ನಿ. ಪ್ರತಿನಿತ್ಯ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ, ಪ್ರತಿನಿತ್ಯ ಭಜನೆ ಇರುತ್ತೆ. ಎಲ್ಲದಕ್ಕೂ ಕೂಡ ತಾವು ತಮಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿವಸ ನಾವು ಒಂದು ಹಾಡಿನ ಬಗ್ಗೆ ಅರ್ಥವನ್ನು ಮಾಡಿಕೊಂಡು ಹೋಗೋಣ ಅಂತ. ನಾವು ಪ್ರತಿಯೊಂದು ಹಾಡನ್ನು ಹೇಳ್ತಾ ಬರ್ತೀವಲ್ಲ, ಅದರ ಅರ್ಥವನ್ನು ಮಾಡಿಕೊಂಡು ಹೋಗೋಣ. ಅದರಂತೆ ಹಾ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡ ಬಂದೇನ, ನಿನ್ನ ಚರಣ ಹಿಡಿಯ ಬಂದೇನ ಅಂತ. ಕಳೆದ ಬಾರಿ ಶಿವನೂ ಅವನೇ, ವಿಷ್ಣುವೂ ಅವನೇ, ನಮ್ಮ ಪಾಂಡುರಂಗ ಹರಿಯೂ ಅವನೇ ಆಗಿದ್ದಾನೆ, ಹರನೂ ಅವನೇ ಆಗಿದ್ದಾನೆ. ಯಾಕೆಂದರೆ ಅವನ ಶಿರದಲ್ಲಿ ಲಿಂಗವನ್ನು ಧರಿಸಿದ್ದಾನೆ. ಶಿರೋಭಾಗ ಲಿಂಗ ಆಗಿದೆ, ಲಿಂಗಿನ ಭಾಗ ಎಲ್ಲ ವಿಷ್ಣು ಆಗಿದೆ. ಆದ್ದರಿಂದ ಅವನು ವಿಷ್ಣು ಆಗಿದ್ದಾನೆ, ಶಿವನೂ ಆಗಿದ್ದಾನೆ. ಅದಕ್ಕೆ ಶಿವ ವೈಷ್ಣವ ಅಂತೇಳಿ ಪಾಂಡುರಂಗನ ಇನ್ನೊಂದು ಹೆಸರು. ಅದರಂತೆ ಈ ಒಂದು ಇವತ್ತಿನ ಒಂದು ಪದ್ಯದಲ್ಲಿ, ಒಂದು ಹಾಡಿನಲ್ಲಿ, ಸೊಂಟದ ಮೇಲೆ ಕೈಯನ್ನಿಟ್ಟ ಹುಟ್ಟು ತಿಳಿದೆನ, ಭವ ಸಾಗರ ದಾಟಿಸೆಂದು ಕೇಳಿಕೊಂಡೆನ. ಹಾ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡ ಬಂದೆನ, ನಿನ್ನ ಚರಣ ಹಿಡಿಯ ಬಂದೆನ. ನಾ ಬಂದಿದ್ದೆ ಅದಕ್ಕೆ ನಿನ್ನ ಚರಣ ನೋಡಲಿಕ್ಕೆ ಫಸ್ಟು. ಆಮೇಲೆ ಏನು ಮಾಡ್ತಾ ಇದ್ದೀನಿ, ಅಲ್ಲಿ ಆ ಜಾಗದಲ್ಲಿ ನಾನು ಹೋಗಿ ಅವನ ಪಾದವನ್ನು ಹಿಡಿತಾ ಇದ್ದೀನಿ. ಅದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಎಲ್ಲರೂ ಕೂಡ ಬಂದಿರೋದು ಅದೇ ಕಾರಣಕ್ಕೆ ಅಲ್ವಾ. ಆದ್ದರಿಂದ ಹಾ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡ ಬಂದೆನ, ನಿನ್ನ ಚರಣ ಹಿಡಿಯ ಬಂದೆನ. ಹಾ ವಿಠಲ ಅಂದರೆ ಹೌದಪ್ಪ ಅಂತ. ನಾವು ಮಾತಾಡ್ತಾ ಇರ್ತೀವಲ್ಲ, ಹೇಳು ಹೌದು ಹೌದು ಹೇಳು. ಹೌದು ನನಗೆ ಹಾ ವಿಠಲ, ಹೌದಪ್ಪ ವಿಠಲ ಹರೇ ವಿಠಲ. ವಿಠಲನಾಗಿ ನಿಂತಿದೆಯಾ, ಹರಿಯಾಗಿ ನಿಂತಿದೆಯಾ, ನಿನ್ನ ಚರಣ ನೋಡ್ಲಿಕ್ಕಾಗಿ ನಾನು ಅಲ್ಲಿಂದ ಬಂದಿದ್ದೇನೆ. ಜೊತೆಗೆ ನಿನ್ನ ಚರಣ ಹಿಡಿಯ ಬಂದೆನ. ಇನ್ಯಾವ ದೇವರು ಕೂಡ ಭಗವಂತನ ಪಾದವನ್ನು ಮುಟ್ಟಿಸ್ಕೊಳ್ಳಲ್ಲ. ಭಗವಂತ ಪಾಂಡುರಂಗ ಬಿಟ್ಟರೆ ಪ್ರಪಂಚದಲ್ಲಿ ಯಾವ ದೇವರು ಮುಟ್ಟಕ್ಕಾಗಲ್ಲ, ಮುಟ್ಟಿಸ್ಕೊಳ್ಳೋದು ಇಲ್ಲ. ಗೊತ್ತಾಯ್ತಾ? ಬೇಕಾದಷ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ, ಎಲ್ಲೂ ಕೂಡ ನಿಮಗೆ ಗರ್ಭಗುಡಿ ಒಳಗೆ ಬಿಡಲಿಲ್ಲ. ಏನಿದ್ರು ಅರ್ಚಕರು ಪೂಜಾರಿ ಪೂಜೆ ಮಾಡ್ತಾರೆ, ತಂದು ಮಂಗಾರತಿ ತೋರಿಸ್ತಾರೆ, ನಾವು ತಗೋತೀವಿ ಅಷ್ಟೇ ವಿನಃ ತೀರ್ಥನು ಕೂಡ ಅವರೇ ಕೊಡ್ತಾರೆ. ಇಲ್ಲ ಅಂತ ಅಲ್ಲೆಲ್ಲ, ಇಲ್ಲಿ ನಾವೇ ಅವನ ಪಾದವನ್ನು ಮುಟ್ಬೋದು, ಅವನ ಪಾದವನ್ನು ಮುಟ್ಟಿ ಸ್ಪರ್ಶ ಮಾಡಿ ಕೇಳ್ಕೊಳ್ಬೋದು. ಸೊಂಟದ ಮೇಲೆ ಕೈಯ ನೆಟ್ಟ ಕೊಟ್ಟು ತಿಳಿದೆನ, ಭವ ಸಾಗರ ದಾಟಿಸೆಂದು ಕೇಳಿಕೊಂಡೆನ. ಸೊಂಟದ ಮೇಲೆ ಯಾಕೆ ಕೈ ಇಟ್ಕೊಂಡಿದ್ಯಾ, ಅದು ಗುಟ್ಟು ನನಗೆ ಗೊತ್ತಾಯ್ತಪ್ಪ. ಅವನು ಗುಟ್ಟು ಹೇಳ್ಕೊಟ್ಟ, ನಾನು ಯಾಕೆ ಸೊಂಟ ಮೇಲೆ ಕೈ ಇಟ್ಕೊಂಡಿದ್ದೀನಿ ಅಂತ. ಅದು ಏನಪ್ಪ ಅಂದರೆ ಗುಟ್ಟು ತಿಳಿದೆ ನಾನು ಗೊತ್ತಾಯ್ತು, ನೀನೇನು ಇಟ್ಕೊಂಡಿದ್ದೆ ಗೊತ್ತಾಯ್ತು. ಆದರೆ ಏನು ಗುಟ್ಟು ಅಂದರೆ ಭವ ಸಾಗರ ದಾಟಿಸೆಂದು ಕೇಳಿಕೊಂಡೆನ. ಭವಸಾಗರ ಅಂದರೆ
ಸೊಂಟದಷ್ಟು ಮಾತ್ರ ಸಾಗರ ಇದೆ. ನಿನ್ನ ಸಂಸಾರ ಸಾಗರ ಎಷ್ಟಿದೆ? ಬರೀ ಸೊಂಟದಷ್ಟು ಮಾತ್ರ ಇದೆ ಅಂತ. ಅದಕ್ಕೆ ಸೊಂಟದಷ್ಟೇ ತೋರಿಸಿರೋದು. ಸೊಂಟದ ಕೆಳಗಡೆಗೆ ನೀರಿದೆ. ನಾವೆಲ್ಲರೂ ಹೋಗ್ಬೇಕಾದ್ರೆ ನೀರು ನಿಂತಿದ್ವೋ ನದಿಗೆ ಇಳಿದಾಗ ನಾವೆಲ್ಲ ಕೇಳ್ಕೊತೀವಿ, ಸೊಂಟ ತನಕ ಮಾತ್ರ ಹೇಳ್ಕೊಳ್ಳೋದು. ಸೊಂಟದ ಮುಂದೆ ಸ್ವಲ್ಪ ಹೊಟ್ಟೆ ಭಾಗ ಎಲ್ಲಾದ್ರೂ ಮುಗೀತು ಕತೆ. ಯಾವಾಗ ತೇರು ಬಂದು ಇದೆಲ್ಲ ಅಲ್ಲೇ ಮುಳುಗು ಹೇಳಾಗುತ್ತೆ. ಆದರೆ ನಮ್ಮ ಪಾಂಡುಂಡ ಏನು ಮಾಡೋದು ಅಂತ, ಸೊಂಟ ಭಾಗ ಅಷ್ಟೇ ಆಗಪ್ಪ ನೀರಿದ್ದು, ನೀನಂತ ಕಾವಿ ಕೊಡಬೇಡ, ನಾನಿದ್ದೀನಿ. ಸೊಂಟದ ಕೆಳಗೆ ನೀರಿಟ್ಟರೆ ಎಷ್ಟು ನಿಮಗೆ ಧೈರ್ಯ ಬರುತ್ತೆ ಅಷ್ಟೇ ಧೈರ್ಯವನ್ನು ನಾನು ಕೊಡ್ತೀನಿ. ಆ ಸಂಸಾರ ಸಾಗರ ಬರೇ ಸೊಂಟದ ಕೆಳಗಿಂದ ಮಾತ್ರ ಲೆವೆಲಲ್ಲಿ ಇದೆ. ಆ ಲೆವೆಲಲ್ಲಿ ನೀರಿದೆ. ಆದ್ದರಿಂದ ಆ ಲೆವೆಲಷ್ಟೇ ನೀರುವುದರಿಂದ ಇಷ್ಟೇ ನಿನ್ನ ಸಂಸಾರ ಸಾಗರ. ನಾನು ದಾಟಿಸೋದಕ್ಕೆ ನಾನಿದ್ದೇನೆ ಅಂತೇಳಿ ವಿಠ್ಠಲ ಮನೆಯಲ್ಲೇ ನಮ್ಮ ದಾರಿಯನ್ನು ತೋರಿಸಿಕೊಟ್ಟ. ಅದಕ್ಕೆ ನಾವೇ ಕೊಡಬೇಕು, ಅವನ ಪಾದವನ್ನು ಬಿಗಿಯಾಗಿ ಹಿಡಿಬೇಕು. ಹಾ ವಿಠ್ಠಲ ಹರೇ ವಿಠ್ಠಲ, ನಿನ್ನ ಚರಣ ನೋಡ ಬಂದೆನಾ, ನಿನ್ನ ಚರಣ ಹಿಡಿಯ ಬಂದೆನಾ. ನಾ ಬಂದಿದ್ದು ನಿನ್ನ ಚರಣ ಹಿಡಿದು ಬಂದೆ. ಯಾವಾಗ ಚರಣ ಹಿಡಿತೀನಿ ಭವಸಾಗರವನ್ನ ದಾಟಿಸಪ್ಪ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಡ್ತೀನಿ. ಯಾವಾಗ ಭವಸಾಗರ ದಾಟುತ್ತೋ, ಅಯ್ಯೋ ನಾವು ಸಂಸಾರದಲ್ಲಿ ಇದ್ದರೆ ಸಾರಿ, ಯಾವ್ದಾರ ಇಷ್ಟ ಇದೆ ನೋಡಿ, ಸಂಸಾರ ಇಲ್ಲ ಅಲ್ಲೇ ಇದ್ದೀನಿ ನಾನು ಅನ್ಕೋತೀರಾ? ಇಲ್ಲ. ಯಾಕೆಂದ್ರೆ ಸ್ವಲ್ಪ ನೀವು ಬಂದಿರೋ ಉದ್ದೇಶ ಏನಂದರೆ ಅದನ್ನ ಚೂರು ಮರಿಬೇಕು ಅನ್ನೋಕ್ಕೋಸ್ಕರ ಬಂದಿದ್ದೀರ ಅಲ್ವಾ? ಅವ್ರ ಮನಸ್ಸಿಗೆ ಏನಾಗುತ್ತೆ, ಶಾಂತಿ ನೆಮ್ಮದಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಮಾಡಬೇಕು, ಭಜನೆಯಲ್ಲಿ ನಾವು ಇದನ್ನು ತೊಡಗಿಸ್ಕೋಬೇಕು. ಯಾವ ಭಜನೆ ನಾವು ತೊಡಗಿಸ್ಕೋತೀವಿ, ಆ ಸಂಸಾರದಲ್ಲಿರ್ತಕ್ಕಂಥ ಕಷ್ಟವೆಲ್ಲವೂ ಕೂಡ ಆ ಕ್ಷಣದಲ್ಲಿ ನಿವಾರಣೆಯಾಗಿ ಸಂಸಾರ ಸರಿದೂಗುವಾಗೆ ನಮ್ಮ ಪಾಂಡುರಂಗ ನೋಡ್ಕೊತಾನೆ ಅನ್ನುವ ವಿಚಾರದಲ್ಲಿ ಈ ಒಂದು ಪದ್ಯದಲ್ಲಿ ಈ ಒಂದು ಸಾರಾಂಶ ಇದೆ. ಸೊಂಟದ ಮೇಲೆ ಕೈಯ ನೆಟ್ಟ ಕೊಟ್ಟು ತಿಳಿದೆನಾ. ನೀ ಸೊಂಟ ಮೇಲೆ ಯಾಕೆ ಇಟ್ಕೊಂಡ ಬಿಟ್ಟು ಗೊತ್ತಾಯ್ತು. ಭವಸಾಗರ ದಾಟಿಸೆಂದು ಕೇಳಿಕೊಂಡೆನಾ. ಆ ಭವಸಾಗರ ಇದೆಯಲ್ಲ ಅಷ್ಟೇ ಕೊಟ್ಟಿಲ್ವಾ, ಅದನ್ನು ದಾಟಿಸಪ್ಪ ಅಂತ ನನ್ನನ್ನು ಕೇಳ್ಕೊಳ್ತಾ ಇದ್ದೀನಿ ಅಂತ ಪಾಂಡುರಂಗನನ್ನ ಈ ಒಂದು ಪದ್ಯದ ಭಾಗದಲ್ಲಿ ಅವನನ್ನು ಸ್ಮರಣೆ ಮಾಡೋಣ. ಯಾವಾಗಲೂ ಅವನನ್ನು ಯಾವಾಗಲೂ ಸನ್ಮಾರ್ಗದಲ್ಲಿ ನನ್ನ ಕರ್ಕೊಂಡು ಹೋಗಪ್ಪ, ನಿನ್ನ ಮೇಲೆ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಕೊಡು ಅಷ್ಟೇ. ಸಂಸಾರವನ್ನು ಸ್ವಲ್ಪ ಹೊತ್ತು ಮರೆಯೋ ಹಾಗೆ ಮಾಡಿಕೊಡು. ಮತ್ತೆ ಸಂಸಾರ ಇದ್ದೇ ಇದೆ, ಹೋದ ತಕ್ಷಣ ಮತ್ತೆ ಸಂಸಾರ ಇದ್ದೇ ಇರುತ್ತೆ. ಅದು ಇಲ್ಲಿದ್ದಾಗ ಏನು ಮಾಡ್ತೀವಿ, ಅದರ ಒಂದು ಏನು ಅಡೆತಡೆಗಳಿರ್ತಲ್ಲ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಮನಸ್ಸು ನೆಮ್ಮದಿಯಾಗಿ ಶಾಂತಿಯಿಂದ ಕೂಡೋ ಹಾಗೆ ಭಗವಂತ ನಮ್ಗೆ ಕೊಟ್ಟ. ಯಾವಾಗ ನಮಗೆ ಶಾಂತಿ ನೆಮ್ಮದಿ ಸಿಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ಶಾಂತಿ ನೆಮ್ಮದಿ ಸಿಗುತ್ತೆ ಲಕ್ಷ್ಮೀ ಪ್ರಸಾದ ಅದು ಕೂಡ ಚೆನ್ನಾಗೇ ಸಿಗುತ್ತೆ. ಸೊ ಅದರಲ್ಲಿ ಎರಡನೇ ಸಂಶಯವೇ ಇಲ್ಲ. ನಿನ್ನ ಸಂಸಾರವನ್ನು ಬರೋಬಾರ ನಂದು ಸೊಂಟದ ಕೆಳಗೆ ಮಾತ್ರ ನೀರಿದೆ, ನೀರು ಇಳಿಸ್ಕೋಬೇಡ, ನಾನು ನನ್ನ ಸಂಸಾರ ಭಾರವನ್ನು ನಾನು ಬರ್ತೀನಿ ಅಂತ ಯಾವಾಗ ಬರ್ತಾನೆ ನಾವು ಪಾದವನ್ನು ಬಿಗಿಯಾಗಿ ಹಿಡಿದು ಕೇಳಿಕೊಂಡ ಮಾತ್ರ, ಜೊತೆಗೆ ಭಜನೆಯಲ್ಲಿ ಅವನು ನಾವು ತೊಡಗಿಸ್ಕೊಂಡ್ರೆ ಮಾತ್ರ ಅನ್ನೋ ವಿಚಾರವನ್ನು ಇವತ್ತು ದಿವಸ ಇದೊಂದು ಒಳ್ಳೆಯ ಜ್ಞಾನವನ್ನು ಭಗವಂತನ ಚಿಂತನೆಯನ್ನು ನಾವು ಅವನ ಪಾದಾರಕ್ಕೆ ಅರ್ಪಿಸಿ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ